ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಹಿಂದಿನ 10 to 15 ಡೇಸ್ ಅಲ್ಲಿ ಸೆಕೆಂಡ್ PUC ಸ್ಟಡಿ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಅಂದ್ರೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೇ ಸ್ಟ್ರೀಮ್ ಆಗಿರಲಿ, ಅವರು ಕೇಳ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಮೊದಲನೇ ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ March 1 ರಿಂದ March 20 ಅದರ ಕ್ವಶನ್ ಪೇಪರ್ ನ ಪ್ರಿಪೇರ್ ಮಾಡೋದಕ್ಕೆ ಯಾವ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡ್ತಾರೆ ಅಂತ. ಅಂದ್ರೆ ಈ ವರ್ಷ 3 ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಯಾವ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಿ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ರು. ನಿಮ್ಮಲ್ಲೂ ಕೂಡ ಈ ಪ್ರಶ್ನೆ ಇದ್ರೆ ಆನ್ಸರ್ ಸಿಗುತ್ತೆ ಬಿಡೋದು. ವಿಷಯ ಅಂತ ಹೇಳಿದ್ರೆ, ಈಗ 3 ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡಿದ್ರೆ ಆ 3 ಬ್ಲೂ ಪ್ರಿಂಟ್ ಏನಿದೆ ಅದರಲ್ಲಿ ಯಾವ್ದಾದ್ರು ಒಂದು ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಿ ಕ್ವಶನ್ ಪೇಪರ್ ಅನ್ನ ಪ್ರಿಪೇರ್ ಮಾಡ್ತಾರೆ. 3ರಲ್ಲಿ ಯಾವ್ದಾದ್ರು ಒಂದು ಬ್ಲೂ ಪ್ರಿಂಟ್. ಓಕೆ, ಅಂದ್ರೆ ನೀವು ಯಾವ್ದು ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ, ಈಗ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಇದೆ, ಆ ಚಾಪ್ಟರ್ ನಿಂದ 3 ಬ್ಲೂ ಪ್ರಿಂಟ್ ಅಲ್ಲೂ ಕೂಡ 2 ಮಾರ್ಕ್ಸ್ ನ ಕ್ವಶನ್ ಕೇಳಿದ್ರೆ ಆ ಚಾಪ್ಟರ್ ನಿಂದ ಫೈನಲ್ ಎಕ್ಸಾಮ್ ಅಲ್ಲೂ ಕೂಡ 2 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ ಅಂತ ಅನ್ಕೋಬಹುದು. ಈಗ ಎಕ್ಸಾಂಪಲ್ಗೆ ಮತ್ತೊಂದು ಯಾವುದೋ ಒಂದು ಚಾಪ್ಟರ್ ಇದೆ, ಅದರಿಂದ 2 ಬ್ಲೂ ಪ್ರಿಂಟ್ ಅಲ್ಲಿ 2 ಮಾರ್ಕ್ಸ್ ನ ಕ್ವಶನ್ ಕೇಳಿದಾರೆ, ಮತ್ತೊಂದು ಬ್ಲೂ ಪ್ರಿಂಟ್ ಅಲ್ಲಿ 2 ಮಾರ್ಕ್ಸ್ ನ ಕ್ವಶನ್ ಕೇಳಿಲ್ಲ. ಆರ್ತಿರ್ಬೇಕಾದ್ರೆ ಈ 2 ಬಾರಿ ಕ್ವಶನ್ ಕೇಳಿದ್ರಲ್ವಾ, ಅದರಿಂದ ಕ್ವಶನ್ ಬಂದ್ರು ಬರ್ಬಹುದು, ಬರದೇನು ಇರಬಹುದು, ಈ ರೀತಿ ಇರುತ್ತೆ. ಸೊ ನೀವು ಪ್ರೊಬ್ಯಾಬಿಲಿಟಿನ ಚೆಕ್ ಮಾಡೋದಕ್ಕೆ 3 ಬ್ಲೂ ಪ್ರಿಂಟ್ ಅನ್ನ ಅನಲೈಸ್ ಮಾಡಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಕಾಮನ್ ಫ್ಯಾಕ್ಟರ್ ಏನಿದೆ ಅದನ್ನ ತಿಳಿದುಕೊಂಡು ಅದ್ರ ಪ್ರಕಾರ ಕಾಮನ್ ಬ್ಲೂ ಪ್ರಿಂಟ್ ಅದನ್ನ ನೀವು ರೆಡಿ ಮಾಡಿ ಯೂಸ್ ಮಾಡ್ಕೋಬಹುದು. ಓಕೆ, ಕ್ಲಿಯರ್ ಆಯ್ತು ಅನ್ಸುತ್ತೆ. ಅಂದ್ರೆ 3 ಬ್ಲೂ ಪ್ರಿಂಟ್ ಅಲ್ಲಿ ಒಂದು ಚಾಪ್ಟರ್ ಇಂದ ಸೇಮ್ ಟೈಪ್ ಆಫ್ ಕ್ವಶನ್ ಕೇಳಿದ್ರೆ ಅದೇ ರೀತಿ ಕ್ವಶನ್ ಫೈನಲ್ ಎಕ್ಸಾಮ್ ಅಲ್ಲೂ ಬರಬಹುದು. ಅಂದ್ರೆ ಈಗ ಮತ್ತೊಂದು ಯಾವುದೋ ಚಾಪ್ಟರ್ ಇದೆ, ಅದರಿಂದ 5 ಮಾರ್ಕ್ಸ್ ನ ಕ್ವಶನ್ 3 ಬ್ಲೂ ಪ್ರಿಂಟ್ ಅಲ್ಲಿ ಕೇಳಿದಾರೆ ಯಾವ್ದೋ ಒಂದು ಚಾಪ್ಟರ್ ಅಂತ ಹೇಳಿದ್ರೆ ಆ ಚಾಪ್ಟರ್ ಇಂದ ಫೈನಲ್ ಎಕ್ಸಾಮ್ ಅಲ್ಲೂ ಕೂಡ 5 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ಇದೇ ರೀತಿ ನ್ಯೂಮೆರಿಕಲ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು, ಇದನ್ನ ನೀವು ಚೆಕ್ ಮಾಡಿ ಅನಲೈಸ್ ಮಾಡಿ ಈ ಕಾಮನ್ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಕೊಂಡು ಅದನ್ನ ಫಾಲೋ ಮಾಡಬಹುದು. ನಂತರ ಎಕ್ಸಾಮ್ ಚೆನ್ನಾಗಿ ಮಾಡಿ, ಎಕ್ಸಾಮ್ ಚೆನ್ನಾಗಿ ಆಗತ್ತೆ. ಮೈಂಡ್ ರಿಲ್ಯಾಕ್ಸ್ ಆಗಿ ಇಟ್ಕೊಂಡು ಪ್ರಿಪ್ರೇಷನ್ ಕೂಡ ನಡೆಸಿ, ಎಕ್ಸಾಮ್ ಕೂಡ ಮೈಂಡ್ ರಿಲ್ಯಾಕ್ಸ್ ಆಗಿ ಇಟ್ಕೊಂಡು ಬರೀರಿ. ಯಾಕಂತ ಹೇಳಿದ್ರೆ, ಯಾವಾಗ ಮೈಂಡ್ ರಿಲ್ಯಾಕ್ಸ್ ಆಗಿರತ್ತೆ ಆವಾಗ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಎಕ್ಸಾಮಲ್ಲೂ ಕೂಡ ತುಂಬಾ ವಿದ್ಯಾರ್ಥಿಗಳು ಎಕ್ಸಾಮ್ ಹಾಲಲ್ಲಿ ಮರ್ತೋಗುತ್ತೆ ಅಂತ ಹೇಳ್ತಾರಲ್ವಾ, ಯಾಕಂತ ಹೇಳಿದ್ರೆ ಟೆನ್ಷನ್ ಮಾಡ್ಕೋತಾರೆ. ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಓದಿರೋದು ನೆನಪಿನಲ್ಲಿ ಬರಲ್ಲ. ಅದೇ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿದ್ರೆ ಓದಿರೋದು ಸ್ವಲ್ಪ ಟೈಮ್ ತೆಗೆದುಕೊಂಡಾದ್ರೂ ನೆನಪಿಗೆ ಬರುತ್ತೆ, ಬರಿಬಹುದು. ನಂತರ ಎಕ್ಸಾಮ್ ಪ್ರಿಪ್ರೇಷನ್ಗೆ ಸಂಬಂಧಂತೆ ಬೇರೆ ಯಾವ್ದಾದ್ರು ವಿಡಿಯೋ ಬೇಕಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.